ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕೊರತೆ ಉಂಟಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 458 ಕೋರ್ಸ್ಗಳನ್ನು ಸರ್ಕಾರ ರದ್ದುಪಡಿಸಿದೆ. ಹೌದು, ಬಹಳಷ್ಟು ವಿದ್ಯಾರ್ಥಿಗಳ ಕೊರತೆ ಒಂದು ಕಡೆಯಾದರೆ 458 ಪದವಿ ಕೋರ್ಸ್ಗಳನ್ನು ಸರ್ಕಾರ ರದ್ದುಗೊಳಿಸಿದೆ. ಕಲಾ ವಿಭಾಗದ ಕೋರ್ಸ್ಗಳಿಗೆ ಬೇಡಿಕೆ ಗಣನೀಯವಾಗಿ ಕುಸಿತಾ ಇದೆ. ಇತಿಹಾಸದ ಪುಟ ಸೇರಿದ್ದಾವೆ ಹಲವು ಕಾಂಬಿನೇಷನ್ಗಳು. 190 ಕೋರ್ಸ್ಗಳಿಗೆ ಕನಿಷ್ಠ ಮಟ್ಟದ ದಾಖಲಾತಿ. ಸರ್ಕಾರಕ್ಕೆ ದೊಡ್ಡ ಆರ್ಥಿಕ ಹೊರೆಯಿಂದ ರದ್ದತಿಯ ನಿರ್ಧಾರ. ಉದ್ಯೋಗಾಧಾರಿತ ಕೋರ್ಸ್ಗಳಿಗೆ ಮಾತ್ರ ಮಣೆ ಹಾಕುವಂಥ ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ಮಹತ್ವದ ನಿರ್ಧಾರ ಇದು. ಡೆಫಿನೆಟ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಬೇಕು. ಕೇವಲ ಉದ್ಯೋಗಾಧಾರಿತವಾಗಿ ಈ ಚಿಂತನೆಗಳನ್ನು ನಡೆಸಿದ್ರೆ ಕೆಲವೊಮ್ಮೆ ಮಾಹಿತಿಯ ಅಭಾವ ಉಂಟಾಗುತ್ತೆ. ಜನ್ರೇಷನ್ ಟು ಜನ್ರೇಷನ್ ಅಂತ ಸಂದರ್ಭದಲ್ಲಿ ಕೇವಲ ಉದ್ಯೋಗ ಆಧಾರಿತ ಕೋರ್ಸ್ಗಳನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾದರೆ, ಕೆಲವೊಮ್ಮೆ ಇತಿಹಾಸ ಇರ್ಬೋದು, ಕೆಲವೊಂದು ಸಬ್ಜೆಕ್ಟ್ಗಳು ಯಾವಾಗ ವಿದ್ಯಾರ್ಥಿ ಜೀವನದಲ್ಲಿರುತ್ತೆ ಪೂರ್ವದ ಮಾಹಿತಿ ಅನ್ನೋದು ಕೂಡ ಲಭ್ಯವಾಗುತ್ತೆ. ಕೆಲವೊಮ್ಮೆ ಅಂಥ ಕೋರ್ಸ್ಗಳನ್ನು ಕಟ್ ಮಾಡೋದು ಅಥವಾ ರದ್ದು ಮಾಡುವುದರಿಂದಾಗಿ ಕೆಲವೊಂದು ಮಾಹಿತಿಯ ಕೊರತೆ ಮುಂದಿನ ಜನ್ರೇಷನ್ಗೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನೋಡಬೇಕು ಈ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ದೇವರೂನವರು ನೀಡ್ತಾ ಹೋಗ್ತಾರೆ. ಪ್ರಸನ್ನ, 458 ಪದವಿ ಕೋರ್ಸ್ಗಳನ್ನು ಸರ್ಕಾರ ರದ್ದುಗೊಳಿಸಿರುವಂಥ ಈ ನಿಯಮಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ? ಯಾವ ಕಾರಣಕ್ಕೆ ಈ ನಿರ್ಧಾರ? ನೀವು ನೋಡಿರ್ಬೋದು, ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ ಹೊಸ ವಿಷಯಗಳ ಒಂದು ಡೆವಲಪ್ಮೆಂಟ್, AI ಆಗಿರ್ಬೋದು ಅಥವಾ ಹೊಸ ವಿಚಾರಗಳ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗಿರುವಂತದ್ದು. ಹೀಗಾಗಿ ಹಳೆಯ ಒಂದು ಕೆಲವು ಕೋರ್ಸ್ಗಳಿಗೆ ವಿದ್ಯಾರ್ಥಿಗಳು ಒಲವು ತೋರಿಸ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಶಿಕ್ಷಣ ಇಲಾಖೆ ಹೇಳ್ತಾ ಇರುವಂತದ್ದು. ಅದರಲ್ಲೂ ಕೂಡ ಏನು ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಮತ್ತೆ ಐಚ್ಛಿಕ ಕನ್ನಡ, ಸಮಾಜಶಾಸ್ತ್ರ ಈ ತರ ಕೋರ್ಸ್ಗಳಿಗೆ ಈಗ ಬೇಡಿಕೆನೇ ಇಲ್ಲ ಅನ್ನುವಂತ ವಿಚಾರವನ್ನ ಹಲವು ಕಾಲೇಜುಗಳು ಪ್ರಸ್ತಾವನೆಯನ್ನ ಯೂನಿವರ್ಸಿಟಿಗಳ ಮೂಲಕ ಈ ಕಾಲೇಜು ಶಿಕ್ಷಣ ಇಲಾಖೆಗೆ ಸಲ್ಲಿಸಿರುವಂತದ್ದು. ಇದರ ಪ್ರಕಾರ ಈಗ ಬೇರೆ ಬೇರೆ ಒಂದು ಡಿಮ್ಯಾಂಡ್ಗಳು ಬರ್ತಾ ಇರೋ ಹಿನ್ನೆಲೆ ಅದಕ್ಕೂ ಪೂರಕವಾದ ಒಂದು ಕಾಂಬಿನೇಷನ್ಸ್ ಗಳಲ್ಲಿ ನಾವು ಹೊಸ ಕೋರ್ಸ್ಗಳನ್ನ ಆರಂಭ ಮಾಡಬೇಕು ಎನ್ನುವಂತ ವಿಚಾರಗಳನ್ನ ಕಾಲೇಜುಗಳು ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿರೋ ಹಿನ್ನೆಲೆಯಲ್ಲಿ ಈಗ ಈ ಹಿನ್ನೆಲೆಯಲ್ಲಿ ಹಲವು ಕೋರ್ಸ್ಗಳನ್ನ ಕೈ ಬಿಡ್ಲಿಕ್ಕೆ ಈಗ ಮುಂದಾಗಿರುವಂತದ್ದು. ಅದರಲ್ಲಿ 458 ಪದವಿ ಕೋರ್ಸ್ಗಳನ್ನ ರದ್ದು ಮಾಡಬೇಕು ಎನ್ನುವಂತ ವಿಚಾರವನ್ನ ಶಿಕ್ಷಣ ಇಲಾಖೆ ಈಗ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಅದ್ರ ಪ್ರಕಾರ ಏನು ಹಳೆಯ ಕೋರ್ಸ್ಗಳಿಗೆ ಹುಡುಗರು ಬರ್ತಾ ಇಲ್ಲ, ವಿದ್ಯಾರ್ಥಿಗಳು ಜಾಯಿನ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರ ಕೂಡ ಅವ್ರಿಗೆ ಗೊತ್ತಾಗಿರುವಂತದ್ದು. ಹಾಗಾಗಿ ಕಲಾ ವಿಭಾಗದ ಹಲವು ಕೋರ್ಸ್ಗಳಿಗೆ ಬೇಡಿಕೆನೇ ಇಲ್ಲ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ. ಜೊತೆನಲ್ಲಿ ಈ ತೃತೀಯ ನಗರ ಅಂದ್ರೆ A, B ಮತ್ತು C ಈ ಗ್ರೇಡ್ ನ ಊರುಗಳೇನಿರುತ್ತೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೂ ಕೂಡ ಬೇಡಿಕೆ ಇಲ್ಲ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂತದ್ದು. ಹೀಗಾಗಿ ಹಲವು ಸಂಯೋಜನೆಗಳು ಸರಿಯಾಗಿ ಕೆಲಸ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಬಂದು ಜಾಯಿನ್ ಆಗ್ತಾ ಇಲ್ಲ ಅನ್ನುವಂತ ವಿಚಾರವನ್ನ ಸ್ಪಷ್ಟಪಡಿಸಿರೋದ್ರಲ್ಲಿ 2026ನೇ ಶೈಕ್ಷಣಿಕ ವರ್ಷದಲ್ಲಿ 1091 ಕೋರ್ಸ್ ಸಂಯೋಜನೆಗಳಿಗೆ ವಿದ್ಯಾರ್ಥಿಗಳು ಪ್ರವೇಶನೇ ಪಡೆದಿಲ್ಲ ಎನ್ನುವಂತ ವಿಚಾರವನ್ನ ಸ್ಪಷ್ಟವಾಗಿ ಹೇಳಿರುವಂತದ್ದು. ಹಾಗಾಗಿ ಜೊತೆಗೆ 190 ಕಾಂಬಿನೇಷನ್ಸ್ಗಳೇನಿದೆ ಅವುಗಳಿಗೂ ಕೂಡ ದಾಖಲಾತಿ ಇಲ್ಲ ಅನ್ನುವಂತ ವಿಚಾರವನ್ನ ಹೇಳ್ತಾ ಇರುವಂತದ್ದು. ಹಾಗಾಗಿ ಈ ವಿಚಾರವನ್ನ ಗಮನದಲ್ಲಿಟ್ಕೊಂಡು ಹೊಸ ಕೋರ್ಸ್ಗಳಿಗೆ ನಮಗೆ ಅನುಮತಿ ಕೊಡಬೇಕು ಅನ್ನುವಂತ ವಿಚಾರವನ್ನ ಪ್ರಸ್ತಾವನೆ ಮಾಡಿದ್ದಾರೆ. ಸುಮಾರು 230 ಹೊಸ ಕೋರ್ಸ್ಗಳನ್ನ ಆರಂಭ ಮಾಡಲಿಕ್ಕೆ ಸರ್ಕಾರದ ಮುಂದೆ ಬೇಡಿಕೆ ಇದೆ. ಅದರಲ್ಲೂ ಕೂಡ ಹಲವು ವಿಚಾರಗಳಿಗೆ AI ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಕೋರ್ಸ್ಗಳನ್ನ ಡಿಸೈನ್ ಮಾಡಿ ಹೊಸ ಕೋರ್ಸ್ಗಳಿಗೆ ಅವಕಾಶನ ಕೊಡಬೇಕು ಎನ್ನುವಂತ ಬೇಡಿಕೆಯನ್ನ ಈಗ ಕಾಲೇಜುಗಳನ್ನ ಅವನು ಗುರುತಿಸಿ ಅವನು ಕಳ್ಸಿಕೊಟ್ಟಿರುವಂತದ್ದು. ಹಾಗಾಗಿ ವಿದ್ಯಾರ್ಥಿಗಳು ಈಗ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಹೊಸ ಸಂಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಆಸಕ್ತಿದಾಯಕ ಆಗಿರೋನಲ್ಲಿ ಹೊಸ ಕೋರ್ಸ್ಗಳಿಗೆ ಅವಕಾಶ ಕೊಡಿ ಎನ್ನುವಂತ ವಿಚಾರಗಳನ್ನು ಹೇಳ್ತಿದ್ದಾರೆ. ಈಗ ಅರ್ಥಶಾಸ್ತ್ರ ನೀವೇ ಉಲ್ಲೇಖ ಮಾಡಿದ ಹಾಗೆ ಐಚ್ಛಿಕ ಕನ್ನಡ ಇರ್ಬೋದು, ಸಮಾಜಶಾಸ್ತ್ರ, ಸೋಷಿಯಲ್ ಸೈನ್ಸ್ ಇರ್ಬೋದು, ಇದಕ್ಕೆ ವಿದ್ಯಾರ್ಥಿಗಳ ಅಡ್ಮಿಷನ್ ಕಡಿಮೆ ಆಗ್ತಿದೆ ಅನ್ನೋದಾದರೆ ಈ ಕೋರ್ಸ್ಗಳ ಮಹತ್ವವನ್ನು ಅಷ್ಟರ ಮಟ್ಟಿಗೆ ಸರ್ಕಾರ ಜಾಗೃತಿ ಮೂಡಿಸಿಲ್ಲ ಅಂತ ಅನ್ಕೋಬೇಕಾ? ಕೇವಲ ಉದ್ಯೋಗ ಆಧಾರಿತವಾಗಷ್ಟೇ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ತಿಳ್ಕೊಬೇಕು. ಯಾಕಂತ ಹೇಳಿದ್ರೆ ಈಗ ಅರ್ಥಶಾಸ್ತ್ರ ಇರ್ಬೋದು, ಅರ್ಥಶಾಸ್ತ್ರದ ಪಾಠ ಅನ್ನೋದು ತಳಮಟ್ಟದಲ್ಲೇ ಚೆನ್ನಾಗಿದ್ದರೆ ದೊಡ್ಡ ಮಟ್ಟದಲ್ಲಿ ಆ ಅರ್ಥಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಇವತ್ತು ಎಕನಾಮಿಸ್ಟ್ಗಳು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ, ಆ ನಿಟ್ಟಿನಲ್ಲಿ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಬಗ್ಗೆ ಜಾಗೃತಿ ಅಷ್ಟಾಗಿಲ್ಲ ಅಂತ ಅನ್ಕೋಬೇಕಂತ. ಈಗ ಐಚ್ಛಿಕ ಕನ್ನಡ ಇರೋದ್ರಿಂದನೇ ಎಷ್ಟೋ ನಾವೆಲ್ಸ್ಗಳನ್ನು ಆ ಸಬ್ಜೆಕ್ಟಲ್ಲಿ ಸ್ಟೂಡೆಂಟ್ಸ್ಗಳು ಓದೋದ್ರಿಂದಾಗಿ ಅದ್ರ ಬಗ್ಗೆ ಅತೀವವಾದಂಥ ಆಸಕ್ತಿ
ಬೆಳೆಯುತ್ತೆ. ಸಾಹಿತ್ಯಿಕವಾಗಿ ಕನ್ನಡದ ಪರಂಪರೆ ಅನ್ನೋದು ಹೆಚ್ಚಾಗುವಂಥ ಸಾಧ್ಯತೆಗಳೇ ದಟ್ಟವಾಗಿರೋದ್ರಿಂದಾಗಿ ಅಡ್ಮಿಷನ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಕೋರ್ಸ್ಗಳನ್ನು ತೆಗೆಯೋದು ಆ ಪರಂಪರೆಯನ್ನು ಅಲುಗಾಡಿಸ್ದಂಗಲ್ವಾ? ಖಂಡಿತವಾಗಿ ಅದು ನಿಜಾನೇ ಹೌದು. ಆದ್ರೆ ಈಗ ವಿದ್ಯಾರ್ಥಿಗಳು ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತದ್ದು. ಇವತ್ತಿನ ಒಂದು ಗ್ಲೋಬಲ್ ಯುಗದಲ್ಲಿ, ಸ್ಪರ್ಧಾತ್ಮಕ ಯುಗದಲ್ಲಿ ಆ ಕೋರ್ಸ್ಗಳಿಗಿಂತ ಯಾವ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಇದೆ ಅನ್ನೋದನ್ನ ಗ್ರಾಸ್ ಮಾಡಿ ಆ ಕೋರ್ಸ್ಗಳಿಗೆ ಡಿಮ್ಯಾಂಡ್ ಅನ್ನ ಅದರ ಹಿಂದೆ ಹೋಗ್ತಾ ಇರೋ ಸಂಖ್ಯೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈಗ ಆರ್ಟ್ಸ್ ಆಗ್ಲಿ, ಆರ್ಟ್ಸ್ ಸಬ್ಜೆಕ್ಟ್ ಗಳನ್ನ ತೆಗೆದುಕೊಳ್ಳೋದು, ಬೇರೆ ಸಬ್ಜೆಕ್ಟ್ ಗಳ ಮಹತ್ವತೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಜೊತೆನಲ್ಲಿ ಅದನ್ನ ಓದಿದ್ರೆ ಕೆಲಸ ಸಿಗಲ್ಲ ಎನ್ನುವಂತ ಮನೋಭಾವ ವಿದ್ಯಾರ್ಥಿಗಳಲ್ಲಿ ಡೆವಲಪ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 26 ಸರ್ಕಾರಿ ಪದವಿ ಪೂರ್ವ ಪದವಿ ಕಾಲೇಜುಗಳಲ್ಲೂ ಕೂಡ BBA, BCA ಈ ತರ ಕೋರ್ಸ್ ಗಳನ್ನ ಆರಂಭ ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಕೇಳ್ತಾ ಇರುವಂತದ್ದು. ಯಾಕಂದ್ರೆ ಯಾವ ಕೋರ್ಸ್ ಗಳಿಗೆ ಪ್ರೈವೇಟ್ ಕಾಲೇಜುಗಳಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ ಆ ಕೋರ್ಸ್ ಗಳನ್ನ ಸರ್ಕಾರಿ ಕಾಲೇಜುಗಳಲ್ಲೂ ಕೂಡ ಅಡಾಪ್ಟ್ ಮಾಡ್ಕೊಂಡಾಗ ದಾಖಲಾತಿ ಸಂಖ್ಯೆ ಹೆಚ್ಚಾಗ್ತದೆ. ಮತ್ತೆ ನಾವು ಈಗ ಇವತ್ತಿನ ಫ್ಲೋ ಸಂಬಂಧಪಟ್ಟಂತ ಅದ್ರ ಪ್ರಕಾರ ಹೋಗ್ಬೇಕು ಎನ್ನುವಂತ ವಿಚಾರವನ್ನ ಶಿಕ್ಷಣ ಇಲಾಖೆ ಒತ್ತಿ ಹೇಳ್ತಾ ಇದೆ. ಹಾಗಾಗಿ ಒಂದು ಕಡೆ ನೀವು ಹೇಳ್ತಿರೋ ನಿಜ ಆದ್ರೂ ಕೂಡ ಅದನ್ನ ತೆಗೆದುಕೊಳ್ದಲೇ ಇದ್ರೆ, ಆ ಕೋರ್ಸ್ಗಳನ್ನ ಮಾಡ್ಲಿಕ್ಕೆ ಯಾರು ಬರ್ದಲೇ ಇದ್ರೆ ಸರ್ಕಾರಕ್ಕೆ ಕಷ್ಟ ಆಗುತ್ತೆ, ಆರ್ಥಿಕ ಹೊರೆ ಆಗುತ್ತೆ ಅನ್ನುವಂತ ವಿಚಾರಗಳನ್ನೆಲ್ಲ ಹೇಳ್ತಾ ಇರೋದು. ಯಾಕಂದ್ರೆ ಅಲ್ಲಿಗೆ ಲೆಕ್ಚರರ್ ಬೇಕು, ಸ್ಟಾಫ್ ಬೇಕು, ಅವ್ರಿಗೆ ಸಂಬಳ ಕೊಡಬೇಕು, ಇವೆಲ್ಲ ವಿಚಾರಗಳಿದೆಯಲ್ಲ. ಅದ್ರ ಬದಲು ಹೊಸ ಕೋರ್ಸ್ಗಳನ್ನ ಆರಂಭ ಮಾಡಿ ಆ ಸ್ಟಾಫ್ಗಳಿಗೆ ಪೂರಕವಾಗಿ ಕೆಲಸ ಕೊಡೋದು ಒಳ್ಳೇದು ಅನ್ನುವಂತ ಚಿಂತನೆ ನಡ್ತಾ ಇದೆ ದಿವ್ಯಾ. ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.